ಅನನ್ಯ ಭಟ್ ಅನ್ನೋ ಪಾತ್ರದ ಮೂಲಕ ಧರ್ಮಸ್ಥಳ ಕೇಸ್ಗೆ ಪರಾಕಾಯ ಪ್ರವೇಶ ಮಾಡಿದ್ದ ಸುಜಾತಾ ಭಟ್ ಸುತ್ತ ಅನುಮಾನದ ಹುತ್ತ ಕಟ್ಟತೊಡಗಿದೆ. ಹೆತ್ತು ಹೊತ್ತು ಸಾಕದೆ ನನಗೊಬ್ಬಳು ಮಗಳಿದ್ದಾಳೆ ಅನ್ನೋ ಸುಜಾತಾ ವ್ಯತೆ ಕಟ್ಟುಕತೆನಾ ಅನ್ನೋ ಶಂಕೆ ಮೂಡಿಸಿದೆ. ಯಾಕಂದ್ರೆ ನಮ್ಮ ತಂಗಿದು ಫೋಟೋ ತಗೊಂಡು ಬೇರೆಯವರು ಮಿಸ್ಯೂಸ್ ಮಾಡ್ತಾ ಇದಾರಲ್ಲ, ನನ್ನ ತಂಗಿದು ಫೋಟೋ ತಗೊಂಡ್ಬಿಟ್ಟು ಅವರು ಹೇಗೆ ಮಗಳು ಮಗಳು ಅಂತ ಹೇಳಿದ್ರು. ಸುಜಾತಾ ಭಟ್ ಇದೊಂದು ಹೆಸರು ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕಿಂತ ಹೆಚ್ಚಾಗಿ ಎಸ್ಐಟಿ ಅಧಿಕಾರಿಗಳ ನಿದ್ದೆಗೆಡಿಸಿದೆ. ಅನನ್ಯ ಭಟ್ ಅನ್ನೋ ಪಾತ್ರದ ಮೂಲಕ ಕೇಸ್ಗೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದ ಸುಜಾತಾ ಬಂಡವಾಳ ವಾಸಂತಿ ಎಂಬಾಕೆಯ ಮೂಲಕ ಬಯಲಾಗ್ತಿದೆ. ಸುಜಾತಾ ಭಟ್ ಸುತ್ತ ಅನುಮಾನದ ಹುತ್ತ ಕಟ್ಟುತ್ತಿದೆ. ಬಗೆದಷ್ಟು ಬಯಲಾಗ್ತಿದೆ ಸುಜಾತಾ ಭಟ್ ಕಥೆ ಕಹಾನಿ. ವಾಸಂತಿಯ ಮತ್ತಷ್ಟು ಫೋಟೋ ನ್ಯೂಸ್ ಫಸ್ಟ್ಗೆ ಲಭ್ಯ. ವಾಸಂತಿ ಫೋಟೋ ಬಳಸಿಕೊಂಡು ಹೊಸ ಕತೆ ಹೆಣೆದಿದ್ದ ಸುಜಾತಾ ಭಟ್ ಬಂಡವಾಳ ಬಗೆದಷ್ಟು ಬಯಲಾಗ್ತಿದೆ. 2007ರಲ್ಲಿ ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿ ಸಾವನ್ನಪ್ಪಿದ್ದ ರಂಗಪ್ರಸಾದ್ ಅವರ ಸೊಸೆ ಈ ವಾಸಂತಿಯ ಮತ್ತಷ್ಟು ಫೋಟೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ವಿರಾಜಪೇಟೆಯ ಹೊಳೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದ ವಾಸಂತಿ ಫೋಟೋವನ್ನೇ ಸುಜಾತಾ ಭಟ್ ನನ್ನ ಮಗಳು ಅನನ್ಯ ಭಟ್ ಅಂತ ಬಿಂಬಿಸಿದ್ದಾಳೆ. ನಮಗೆ ಬೇಸರ ಆಯ್ತು, ದುಃಖ ಆಗ್ತದೆ ಸರ್. ಯಾಕಂದ್ರೆ ನಮ್ಮ ತಂಗಿದು ಫೋಟೋ ತಗೊಂಡು ಬೇರೆಯವರು ಮಿಸ್ಯೂಸ್ ಮಾಡ್ತಾ ಇದಾರಲ್ಲ ಅಂತ. ನನ್ನ ತಂಗಿದು ಫೋಟೋ ತಗೊಂಡ್ಬಿಟ್ಟು ಅವರು ಹೇಗೆ ಮಗಳು ಮಗಳು ಅಂತ ಹೇಳಿದ್ರು. ಸುಜಾತಾ ಭಟ್ಗೆ ಮಗಳೇ ಇರಲಿಲ್ಲ ಎಂದ ಗ್ರಾಮಸ್ಥರು. ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಬಾಳಿಗ ಅನ್ನೋರ ಜೊತೆಗೆ ಈ ಸುಜಾತಾ ವಾಸವಿದ್ರು. 1999ರಿಂದ 2007ರವರೆಗೆ ರಿಪ್ಪನ್ಪೇಟೆಯಲ್ಲಿ ಸುಜಾತಾ ವಾಸವಾಗಿದ್ರಂತೆ. ರಿಪ್ಪನ್ಪೇಟೆಯ ಜಿಎಸ್ಪಿ ಕಲ್ಯಾಣ ಮಂಟಪದ ಬಳಿ ಇದ್ದ ಪ್ರಭಾಕರ್ ಮನೆಯಲ್ಲಿ ಸುಜಾತಾ ಭಟ್ ಕೇರ್ ಟೇಕರ್ ಆಗಿದ್ರಂತೆ. ಈ ಪ್ರಭಾಕರ್ ಬಾಳಿಗ ಉಡುಪಿಯಲ್ಲಿ ಬಸ್ ಏಜೆಂಟ್ ಆಗಿದ್ರಂತೆ. ಹೀಗಾಗಿ ಕರಾವಳಿಯಲ್ಲಿ ಪ್ರಭಾಕರ್ ಬಾಳಿಗಾಗೆ ಸುಜಾತಾ ಪರಿಚಯವಾಗಿ ರಿಪ್ಪನ್ಪೇಟೆಯಲ್ಲಿ ಜೊತೆಗೆ ವಾಸವಿದ್ರಂತೆ. ಆದರೆ 8 ವರ್ಷ ರಿಪ್ಪನ್ಪೇಟೆಯಲ್ಲಿ ವಾಸವಿದ್ರು. ಎದುರಿನ ಮನೆಯವರಿಗೂ ಸುಜಾತಾ ಭಟ್ ಪುತ್ರಿ ಅನನ್ಯ ಒಂದು ದಿನವೂ ಕಂಡಿರಲಿಲ್ವಂತೆ. 2007ರ ತನಕ ಮನೆ ತುಂಬಾ ಶ್ವಾನಗಳಿದ್ವೇ ವಿನಃ ಯಾವ ಮಕ್ಕಳು ಇರಲಿಲ್ವಂತೆ. ಬಳಿಕ 2007ರಲ್ಲಿ ಬೆಂಗಳೂರಿನ ಜಡ್ಜ್ ಮನೆಯಲ್ಲಿ ಕೆಲಸ ಸಿಕ್ತು ಅಂತ ಸುಜಾತಾ ತೆರಳಿದ್ರಂತೆ. ಪ್ರಭಾಕರ್ ನಿಧನರಾದ 2 ವರ್ಷ ಮುಂಚೆಯೇ ಸುಜಾತಾ ಭಟ್ ಅವರ ಮನೆಯನ್ನ ತೊರೆದಿದ್ರಂತೆ. ಪ್ರಭಾಕರ್ರಿಂದ ಮನೆ ಜಾಗ ಖರೀದಿಸಿದ್ದ ವ್ಯಕ್ತಿ ಹೇಳೋ ಪ್ರಕಾರ 2009ರಲ್ಲಿ ಪ್ರಭಾಕರ್ ನಿಧನರಾಗಿದ್ರಂತೆ. ಯಾವುದೇ ರೀತಿಯಲ್ಲಿ ಅವರಿಗೆ ಮಕ್ಕಳು ನಾವು ನೋಡೇ ಇಲ್ಲ. ಅವ್ರಿಗೆ ಮಕ್ಕಳಿಲ್ಲ ಅನ್ನೋದಂತೂ ಖಚಿತ ಇತ್ತು. ಇಲ್ಲಿದ್ದಾಗಂತೂ ಯಾವ ಮಕ್ಕಳಾಗಿರ್ಲಿಲ್ಲ, ಅವರಿಗೆ ಮಕ್ಕಳೇ ಇರ್ಲಿಲ್ಲ. ಇದು ಯಾವ ಉದ್ದೇಶದ ಮಾಡ್ತಿದಾರ ಗೊತ್ತಿಲ್ಲ. ಮಂಜುನಾಥ ಸ್ವಾಮಿಗೆ ಗೊತ್ತಿರೋದು. ನಮ್ಮವರೇ DSP ಸಮಾಜಕ್ಕೆ ಸೇರಿರ್ತಕ್ಕಂಥ ಪ್ರಭಾಕರ್ ಬಾಳಿಗ ಅಂತ. ಅವ್ರ ಮೊದಲೊಂದು ಮದುವೆ ಆಗಿರುತ್ತೆ. ಅವರಿಗೆ ಒಂದು ಮಗಳು ಇದೆ. ಅವರು ಒಂದ್ಸಲ ಉಡುಪಿ ಹೋದಾಗ ಅವ್ರ ಜೊತೆಗೆ ಲೇಡಿ ಬಂದಿದ್ರು. ನನಗೆ ಆಮೇಲೆ ಗೊತ್ತಾಯ್ತು ಸುಜಾತಾ ಅಂತೇಳಿ. ಅವರೊಂದು 4-5 ವರ್ಷ ಅಪ್ರಾಕ್ಸಿಮೇಟ್ 1990ರಿಂದ 2006 ಇರ್ಬೋದು, 2006-2007 ರೇಂಜಲ್ಲಿ ಇರ್ಬೋದು. ಅವ್ರಲ್ಲಿದ್ರು. ಮತ್ತೆ ಇದಕ್ಕಿದ್ದಂಗೆ ಬಿಟ್ಟೋಗ್ಬಿಟ್ರು ಅವರು. ಅವಾಗ ಅವರು 1-2 ವರ್ಷದ ನಂತರ ಅವ್ರಿಗೆ ತೀರ್ಕೊಂಡು ಅವ್ರನ್ನ ಡೆಫೆಂಡ್ ಮಾಡಿ ಮಂಜುನಾಥ್ ಹತ್ರ ತಗೊಂಡಿರೋದು ನಾವು ಜಾಗ 2000ನೇ ಇಸ್ವಿಲಿ. ಅವರು ಗಂಡ ಹೆಂಡತಿ ಎಲ್ಲ 3 ಜನನು ಇಲ್ಲೇ ಇದ್ರು. ಸುಜಾತಾ ಭಟ್ ಅವರಿಗೆ ಇಲ್ಲಿ ಮನೇಲಿ ಮಕ್ಳು ಯಾರು ಇದ್ರ ಆ ಕಾಲದಲ್ಲಿ? ಮಕ್ಳು ಯಾರಿದ್ರು. ಒಟ್ನಲ್ಲಿ ಅನನ್ಯ ಭಟ್ ಅನ್ನೋ ಪಾತ್ರದ ಮೂಲಕ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ದಿಕ್ಕು ತಪ್ಪಿಸಿದ ಸುಜಾತಾ ಭಟ್ ಹಿಂದಿನ ಸೂತ್ರಧಾರಿ ಯಾರು ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ. ಇಲ್ಲದ ಮಗಳನ್ನ ಸುಜಾತಾ ಭಟ್ ಬಳಸಿಕೊಂಡಿದ್ಯಾಕೆ, ಆಕೆಯ ಉದ್ದೇಶವೇನು ಅನ್ನೋ ಸದ್ಯ ಆ ಮಂಜುನಾಥನೊಬ್ಬನೇ ಬಲ್ಲ.
ಪ್ರಸನ್ನ, ನ್ಯೂಸ್ ಫಸ್ಟ್, ಶಿವಮೊಗ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.